ವಿನಂತಿಯನ್ನ ಕೇಳಕತ್ತೀವಿ. ನಾವೇ ಟೆರರಿಸ್ಟ್ ಅಲ್ಲ, ಉಗ್ರಗಾಮಿಗಳಲ್ಲ. ದಯವಿಟ್ಟು ಯಾರ ನಾನು BA ಸ್ಟೂಡೆಂಟ್. ಆಕ್ಚುಲಿ ಇವತ್ತ ನಾನು ನೀಟ್ ಪರೀಕ್ಷೆ ಲೀಕ್ ಆಗಿದ್ದ ಸಂಬಂಧ ಮಾತಾಡ್ಲೇಬೇಕು. ಯಾಕಂದ್ರ ಇವತ್ತ ನೀಟ್ ಪರೀಕ್ಷೆಗಳಿಗೆ ಬಂದಂತಹ ಪರಿಸ್ಥಿತಿ ಮುಂದೆ ನಮಗೂ ಒಂದಿನ ಬರ್ಬೋದು. ಯಾಕಂದ್ರ ಇಲ್ಲಿ ಬರೋರೆಲ್ಲರೂ ಬಡವ್ರ ಮಕ್ಕಳು, ಯಾರು ಶ್ರೀಮಂತರ ಮಕ್ಕಳಲ್ಲ. ನಾವು ಮುಂದೆ ಎಲ್ಲ ಯಾವ್ದೋ ಒಂದು ಎಕ್ಸಾಮ್ ನ ಫೇಸ್ ಮಾಡಕ್ಕಂತ ನಾವು ಬಂದ್ ನಿಂತೀವಿ. ಎಲ್ಲರೂ ಒಂದು ಸಣ್ಣ ಹೊತ್ತು ನಾವು ಕಾಲೇಜಿಗೆ ಬರ್ತೀವಿ. ಮುಂದೆ ನಮ್ಗೆ ಯಾವ್ದೇ UPSC, KPSC ಅನೇಕ ಎಕ್ಸಾಮ್ಗಳು ನಡೀತಾವ ನಮಗ. ಅದ್ರೊಳಗೂ ನಮ್ಗೆ ಇದೇ ತರ ಸೋರಿಕೆ ಆದ್ರ ನಾವು ಬಡವ್ರ ಮಕ್ಕಳು ಕನಸನ್ನ ಹೊತ್ತುಕೊಂತವ್ರು ಏನ್ ಮಾಡ್ಬೇಕು? ರೈತರ ಮಕ್ಕಳು ಬರೋರೆಲ್ಲರೂ ಯಾರು ಶ್ರೀಮಂತ ಮಕ್ಕಳಲ್ಲ, ರಾಜಕೀಯ ಸಿಗೋ ಮಕ್ಕಳಲ್ಲ, ಯಾರು ಗೌರ್ಮೆಂಟ್ ಜಾಬ್ ಮಕ್ಕಳಲ್ಲ, ರೈತರ ಮಕ್ಕಳು. ನಾವು ರೈತರ ಮಕ್ಕಳಿಗೆ ನ್ಯಾಯ ಸಿಗೋದು ಯಾವಾಗ? ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಇಲ್ಲಿಂದ ನಾನು ಪ್ರಶ್ನೆ ಮಾಡೋದೇನಂದ್ರ, ನೀವು ಎಲ್ಲಿವರೆಗೂ ನಮ್ಗೆ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ಈ ಹೋರಾಟ ನಿಲ್ಲಲ್ಲ. ನೀವು ರಾಜೀನಾಮೆ ಕೊಡೋ ವಿದ್ಯಾರ್ಥಿಗಳ ವತಿಯಿಂದ ನಾನು ಮಾತಾಡ್ಲೇಬೇಕಾಗಿತ್ತು, ಮಾತಾಡಕತ್ತೀನಿ. ಶಿಕ್ಷಣ ಸಚಿವರೇ ಹೇಳ್ರಿ, ನೀವು ರಾಜೀನಾಮೆ ಕೊಡೋವರೆಗೂ ಹಾಗೂ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟನ ನಿಲ್ಸಲ್ಲ. ಹಾಕಿ ಎಲ್ಲರಿಗೂ ಸಿದ್ಧವಾಗಿಯೇ ನಿಂತೀವಿ. ಸಾಮಾನ್ಯ ಅಲ್ಲ, ಎಲ್ಲರಿಗೂ ನಿಂತಿರ್ತೀವಿ. ಯುದ್ಧಕ್ಕೂ ರೆಡಿ, ಶಿಕ್ಷಣಕ್ಕೂ ರೆಡಿ, ಎಲ್ಲರಿಗೂ ರೆಡಿ ನಾವು. ಟೆಸ್ಟಿಂಗ್ ಏಜೆನ್ಸಿಯಿಂದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ನಡೆಸೋರು ಯಾರು? ಸರ್ಕಾರ ನಡೆಸೋರು ಯಾರು? ಸಾಮಾನ್ಯ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ಒಂದು ಭಾಷಣದಲ್ಲಿ ಹೇಳ್ತಾರೆ, ಮೇ ಗುಜರಾತಿ ಹೂ, ನನ್ನ ರಕ್ತದಲ್ಲಿ ವ್ಯಾಪಾರಿಯ ರಕ್ತ ಹರಿತಾ ಇದೆ ಅಂತ ಹೇಳ್ತಾರ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಮಾಡಿನೇ ಗೊತ್ತು. ಪ್ರಶ್ನೆ ಪತ್ರಿಕೆಯರನ್ನ ಲಕ್ಷಾಂತರ ರೂಪಾಯಿ ತಮ್ಮ ಶ್ರೀಮಂತ ಸ್ನೇಹಿತರಿಗೆ ಮಾರಿ ಅವರ ಮಕ್ಕಳನ್ನ ಪಾಸ್ ಮಾಡಿಸಿ ಅವರು ನೌಕರಿ ತಗೊಂಡ್ರೆ ಬಡ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಹೀಗಾಗಿ ಮೇರೆ ಕೂನ್ ಮೇ ಪೇಪರಿಕ ಕೂನೆ ಅಂತ ಸಾಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ. ಅದಕ್ಕೆ ಚಾಣಕ್ಯ ಒಂದ್ ಕಡೆ ಹೇಳ್ತಾನ, ಜಿಸ್ ದೇಶ ಕ ರಾಜ ವ್ಯಾಪಾರಿ ಹೋಗ ಉಸ್ ದೇಶ ಕಿ ಪ್ರಜಾ ಭಿಕಾರಿ ಹೋಗಿ ಅನ್ನಕ್ಕಂತ ಮಾತನ್ನ ಯಾವತ್ತು ನಮ್ಮ ನಾಳ್ತಕ್ಕಂತ ರಾಜ ವ್ಯಾಪಾರಿ ಆಗ್ತಾನ, ಅವತ್ತಿನ ದಿವಸ ಆ ದೇಶದ ಜನರು ಭಿಕಾರಿ ಆಗ್ತಾರ. ಇದು ಏನು 20 ವಿದ್ಯಾರ್ಥಿಗಳು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿ ಆಗಿದ್ದರಿಂದ ಏನು ಆತ್ಮಹತ್ಯೆ ಮಾಡ್ಕೊಂಡಿದಾರ. ಅವರ ಮನೆಗೆ ಇನ್ನೂ ತನ ಯಾರು ಸಾಂತ್ವನ ಹೇಳಿಲ್ಲ, ಅವರಿಗೆ ನ್ಯಾಯವನ್ನ ತರಿಸಿಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಚಂದ ಕಟ್ಕೊಂಡಾರ, 56 ಇಂಚಿನ ಎದೆ, 56 ಇಂಚಿನ ಎದೆ ಅಂತೇಳಿ ವಿದ್ಯಾರ್ಥಿಗಳನ್ನ ಪೊಲೀಸರಲ್ಲಿ ನೇಮ್ ಪ್ಲೇಟ್ ಇಲ್ಲದಂತ ತಮ್ಮ ಪಕ್ಷದ ಬಿಜೆಪಿ ಪಕ್ಷದ ಹಾಗೂ ABP ಗುಂಡಾಗಳನ್ನ ಕಳಿಸಿ ಅವ್ರನ್ನ ಉಗ್ರಗಾಮಿಗಳ ರೀತಿ ನೋಡಿ ಅವ್ರನ್ನ ಹೊಡಿತೀರಿ ಅಂದ್ರೆ 56 ಇಂಚಿನ ಎದೆಯಲ್ಲಿ 1 ಇಂಚಿ ಕೂಡ ಮನುಷ್ಯತ್ವ ಇಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾರು ನಾವು ನ್ಯಾಯವನ್ನ ಕೇಳ್ತಾ ಇದ್ದೀವಿ, ನಾವೇನು ಉಗ್ರಗಾಮಿಗಳಲ್ಲ. ಎಷ್ಟು ಕ್ರೂರಿದಾರ ಪ್ರಧಾನಮಂತ್ರಿಗಳು ಅಂದ್ರ ಜಂತರ್ ಮಂತರ್ ಅಲ್ಲಿ ಏನ್ ಪ್ರತಿಭಟನೆ ಮಾಡ್ತಾ ಇದಾರೆ ನಮ್ಮ ವಿದ್ಯಾರ್ಥಿಗಳು. ಸುತ್ತಮುತ್ತ 30 ಕಿಲೋಮೀಟರ್ ಅವ್ರಿಗೆ ಯಾರು ಊಟ ನೀರು ಕೊಡಬೇಡ್ರಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಹೋಟೆಲ್ಗಳನ್ನ ಬಂದ್ ಮಾಡಿಸಿ ವಿದ್ಯಾರ್ಥಿಗಳನ್ನ ಉಪವಾಸ ಸಹಾಯ ಹೊಡಿತಾ ಇದ್ದಾರೆ. ಇದರಲ್ಲಿ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಂದ್ರ, ಕರ್ನಾಟಕ ರಾಜ್ಯದಿಂದ ಈಗೇನು ಆನ್ಲೈನ್ ಮುಖಾಂತರ ಝೊಮ್ಯಾಟೊ, ಸ್ವಿಗ್ಗಿ ಇದರ ಮುಖಾಂತರ ಬೇರೆ ಬೇರೆ ದೇಶ, ಬೇರೆ ಬೇರೆ ರಾಜ್ಯದಲ್ಲಿ ಅಲ್ಲಿ ಕೂತಂತ ವಿದ್ಯಾರ್ಥಿಗಳಿಗೆ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ. ಅವರಲ್ಲಿ ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಂದ್ರೆ, ಅತಿ ಹೆಚ್ಚು ಫುಡ್ ಡೆಲಿವರಿಯನ್ನ ಕರ್ನಾಟಕ ರಾಜ್ಯದವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ಕುಂತಿರ್ತಕ್ಕಂಥವ್ರು ಎಲ್ಲರಿಗೂ ಧ್ಯೇಯ ಒಂದೇ. 26 ದಿವಸಗಳಿಂದ ಉಪವಾಸ ಮಾಡಿದ ಸೋನಂ ವಾಂಗ್ಚುಕ್ ಅವರು ಉಪವಾಸವನ್ನು ನಿನ್ನೆ ಪೂರೈಸಿದ್ರು. ಆ ವ್ಯಕ್ತಿಗೆ ಜೋರಾದ ಚಪ್ಪಾಳೆಯನ್ನ ನೀವು ಹೊಡಿಬೇಕು. ಈ ಹೋರಾಟದ ಆರಂಭವನ್ನ ಮಾಡಿದಂತ ಸೋನಂ ವಾಂಗ್ಚುಕ್ ಅವರ ತ್ಯಾಗವನ್ನು ನಾವು ಸ್ಮರಿಸಬೇಕಾಗತ್ತ. ಇವತ್ತವರು ಉಪವಾಸ ಮುಗಿಸ್ಯಾರ, ಅದು ಅಂತ್ಯ ಅಲ್ಲ, ಹೋರಾಟದ ಆರಂಭ ಅಂತ ಮಾತನ್ನು ಹೇಳಲಿಕ್ಕೆ ನಾನಿಲ್ಲಿ ಬಂದಿನಿ. ಮೋದಿ ಅವರಿಗೆ ನಾ ಹೇಳ್ತಾ ಇರೋದು, ಮೋದಿ ಅವರು ಇನ್ನೊಂದು ವಿಡಿಯೋ ಕಾಲ್ ಮಾಡ್ತಾರ. ಮೋದಿ ಅವರಿಗೆ ಸ್ವತಂತ್ರವಾಗಿ ಪತ್ರಕರ್ತರನ್ನ ಕರೆದಿಟ್ಟುಕೊಂಡು ಸಂದೇಶ ಕೊಡಬಹುದಾಗಿತ್ತು. ಸೆಲ್ಫಿ ವಿಡಿಯೋ ಮಾಡಿದ್ರು ಮೋದಿ ಅವರು. ಇದೊಂದು ಘೋರ ಪಾಪ, ಇದೊಂದು ಘೋರ ಅನ್ಯಾಯ ಅಂತ ಮೋದಿ ಅವರಿಗೆ ಈಗ ಅರಿವಾಯ್ತು. 11 ಜನ ಆತ್ಮಹತ್ಯೆ ಮಾಡ್ಕೊಂಡಾಗ ಮೋದಿ ಅವರಿಗೆ ಇದು ಘೋರ ಪಾಪ ಅಂತ ಅನಿಸಲಿಲ್ಲಲ್ಲ.
ವಿದ್ಯಾರ್ಥಿಗಳ ಗೋರಿ ಮೇಲೆ ಮನೆ ಕಟ್ತಿರುವಂತ ಮೋದಿ ಮುಂದೊಂದು ದಿವಸ ಉತ್ತರ ಕೊಡಬೇಕಾಗತ್ತ. ರೈತರಿಗೆ ಗೋಲಿಬಾರ್ ಮಾಡಿದ್ರಿ, ವಿದ್ಯಾರ್ಥಿಗಳನ್ನ ಬಯಲಿಗೆ ತಂದ್ರಿ, ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು ಅಂದ್ರಿ, ವಿದ್ಯಾರ್ಥಿಗಳು ಮಾಡ್ತಾ ಇರೋದು ಅರಾಜಕತೆ ಅಂದ್ರಿ. ಇದರ ಪರಿಣಾಮವನ್ನ ಮೋದಿ ಅವರು ಎದುರಿಸಬೇಕಾಗತ್ತ. ಮಾನ್ಯ ಶಾಸಕರು ನಿನ್ನೊಂದು ಮಾತನ್ನ ನಿಮಗೆಲ್ಲ ಹೇಳಂದ್ರು, ದೆಹಲಿಯಲ್ಲಿ ಮೆಟ್ರೋಗಳ ಸಹಿತ ಬಂದ್ ಮಾಡ್ಯಾರ, ಸತ್ಯಾಗ್ರಹ ಸ್ಥಳಕ್ಕೆ ಮೆಟ್ರೋ ಸಹಿತ ಬಂದ್ ಮಾಡ್ಯಾರ. ಈ ಅರಾಜಕತೆ, ಈ ಹಿಟ್ಲರ್ನ ಸರ್ವಾಧಿಕಾರಿ ಸೋರಿಕೆ ಆಗಿರ್ತಕ್ಕಂಥದ್ದನ್ನ ತಾವು ಗಮನಿಸಬೇಕು. ಇದರಿಂದ ಏನು ಗೊತ್ತಾಗ್ತದೆ, ನಿಜವಾಗಿಯೂ ಆ ವಿದ್ಯಾರ್ಥಿನಿ ಬಹಳ ಚೆನ್ನಾಗಿ ಮಾತನಾಡಿದ್ರು, ಬಹಳ ಸಂತೋಷ ಅನಿಸ್ತು. ಭಾಗ್ಯಮ್ಮ ಮಾತಾಡಿದ್ದು, ಆ ಅಮ್ಮ ಹೇಳಿದ್ದು 100ಕ್ಕೆ 100 ಸತ್ಯ. ಯಾವ ಬಡವರ ಮಕ್ಕಳಿಗೂ ಕೂಡ ಈ ವ್ಯವಸ್ಥೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಯಾವ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಗೋದಿಲ್ಲ. ನಾನಿಲ್ಲಿ ಹೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಅಲ್ಲಿ ಜಂತರ್ ಮಂತರ್ನಲ್ಲಿ ನಮ್ಮ ರಾಷ್ಟ್ರ ನಾಯಕರುಗಳು ಆ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗೆ ಬೆಂಬಲಿಸ್ತಿದ್ರೆ ಅವರ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಬಂಧಿಸಿರ್ತಕ್ಕಂಥದ್ದನ್ನ ನಾವು ನೀವು ಗಮನಿಸಿದ್ದೇವೆ. ಅಂದ್ರೆ ಇವತ್ತು ನ್ಯಾಯ ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ ಅನ್ನತಕ್ಕಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಬಂಧುಗಳೇ. ಈ ಕಾರಣಕ್ಕಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನೀಟನ್ನು ರದ್ದುಗೊಳಿಸಿಬಿಡಿ. ಆಯಾ ರಾಜ್ಯಗಳಿಗೆ ಆ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಈ ಮೊದಲಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತೇನೆ. ಈ ನೀಟ್ ಅಂತಕ್ಕಗಳ ಮಕ್ಕಳಿಗೆ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಸನ್ಮಾನ್ಯ